ಓಂ ನಮಸ್ಕಾರ ವೀಕ್ಷಕರೇ. ಅರಿಶಿನ ಯಾವ್ಯಾವ ಕಾರಣಕ್ಕೆ ಉಪಯೋಗಿಸ್ಕೊಂತೀವಿ ಅಥವಾ ಏನೇನಕ್ಕೆ ಉಪಯೋಗಿಸ್ಕೊಂತೀವಿ ಅರಿಶಿನವನ್ನ? ಹಿಂದಿನ ಕಾಲದಿಂದಾನೂ ಅಷ್ಟೇ ಅರಿಶಿನವನ್ನು ನಾವು ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತೀವಿ, ಹೌದಲ್ವಾ? ಯಾವ ಪೂಜೆ ಶುರುವಾಗಬೇಕಾದ್ರೂ ಅರಿಶಿನ ಕುಂಕುಮದಿಂದನೇ ಶುರುವಾಗುತ್ತೆ ಅಲ್ವಾ? ಇನ್ನೆರಡನೇದು, ಕೆಲವೊಂದು ಅಡಿಗೆಗಳಿಗೆ ಈ ಒಂದು ಅರಿಶಿನವನ್ನು ಉಪಯೋಗಿಸ್ತಾರೆ. ಇನ್ನು ಯಾವ ಸಣ್ಣ ಪುಟ್ಟ ಗಾಯ ಆದರೆ ರಕ್ತ ಬರ್ದಿರ ತಡೆಯೋದಕ್ಕೆ ಈ ಅರಿಶಿನವನ್ನು ಉಪಯೋಗಿಸ್ಕೊಂತಾರೆ. ಇದು ಹಿಂದಿನ ಕಾಲದಿಂದ ಬರ್ತಾ ಇರ್ತಕ್ಕಂಥದ್ದು. ಇವಾಗ ಈ ಕಾಲದಲ್ಲಿ ಸೋಷಲ್ ಮೀಡಿಯಾ ಬಂದು ಬಿದ್ದ ಮೇಲೆ ಅರಿಶಿನವನ್ನು ಏನೇನಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ನೀವು ಕೇಳಿದ್ರೆ 100% ಅಲ್ಲ 1000% ಶಾಕ್ ಆಗ್ತೀರ. ಒಂದ್ಸರಿ ಈ ಮಹಾನುಭಾವನು ಏನು ಹೇಳಿದ್ದಾನೆ ಅಂತ ಕೇಳಿ. ಅದಕ್ಕಿಂತ ಮುಂಚೆ ಈ ಮಹಾನುಭಾವನು ಏನು ಹಾಕಿದ್ದಾನೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಸರಿ ಕೇಳ್ಕೊಂಡು ಬನ್ನಿ, ಈ ಮಹಾನುಭಾವನು ಏನು ಹೇಳಿದ್ದಾನೆ ಅಂತ ಕೇಳೋ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಮಹಾನುಭಾವನು ಏನು ಹಾಕಿದ್ದಾನೆ ಅಂತಂದರೆ, ನಿಮಗೆ ಗೊತ್ತೇ, ನೀವು ಅಂದುಕೊಂಡ ಕೆಲಸ ನೆರವೇರಬೇಕೇ, ನೀವು ಅಂದ್ಕೊಂಡಿರೋ ಕೆಲಸ ನೆರವೇರಬೇಕಂದ್ರೆ ಚಿಟಿಕೆ ಅರಿಶಿನದಿಂದ ಹೀಗೆ ಮಾಡಿ 1 ವಾರದಲ್ಲಿ ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತ ಈ ಮಹಾನುಭಾವನು ಒಂದು ತಮ್ಮನೇಲಿ ಹಾಕಿದ್ದಾನೆ. ಸರಿ, ವಿಡಿಯೋ ಒಳಗಡೆ ಏನು ಹೇಳಿದ್ದಾನೆ ಅಂತ ಕೇಳೋ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಪ್ರೂಫ್ ಬೇಕಲ್ವಾ? ಸುಮ್ಮನೆ ಹೇಳ್ಬಿಡ್ತೀರಾ ಅಂತೀರೇನೋ. ಒಂದ್ಸರಿ ಕೇಳಿ. ಚಿಟಿಕೆ ಅರಿಶಿನವನ್ನು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಪೂರ್ಣ ಇಚ್ಛೆ ಇದ್ದರೆ, ಅದು ಪೂರ್ಣವಾಗದಿದ್ದರೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಈ ಇಚ್ಛೆಯು ನೆರವೇರಲಿ ಎಂದು ಕೇಳಿಕೊಳ್ಳಿ. ಆ ಕಾಗದವನ್ನು ರಾತ್ರಿ ನಿಮ್ಮ ತಲೆಯ ಬಳಿ ಇಟ್ಟು ಮಲಗಿ. ಮರುದಿನ ಸ್ನಾನದ ನೀರಿಗೆ ಆ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ. ನಿಮ್ಮ ಅಂದುಕೊಂಡ ಕೆಲಸ ಖಂಡಿತ ನೆರವೇರುತ್ತೆ. ಕೇಳಿದ್ರಲ್ವಾ ಈ ಮಹಾನ್ ಭಾವನು ಏನ್ ಹೇಳ್ತಾ ಇದ್ದಾನೆ ಅಂತ? ಒಂದು ಕಾಗದದ ಮೇಲೆ ಅರಿಶಿನವನ್ನ ಹಾಕ್ಬಿಟ್ಟು ಆ ಕಾಗದ ಪೇಪರನ್ನ ಸುತ್ತಬಿಟ್ಟು ಒಂದು ರಾತ್ರಿ ಎಲ್ಲ ತಲೆದಿಂಬು ಕೆಳಗಡೆ ಇಟ್ಬಿಟ್ಟು ಆ ಪೇಪರ್ ಇರ್ತಕ್ಕಂಥ ಅರಿಶಿನವನ್ನ ನೆಕ್ಸ್ಟ್ ದಿನ ನೀರಲ್ಲಿ ಹಾಕಿ ಸ್ನಾನ ಮಾಡಿದ್ರೆ ನೀವು ಅನ್ಕೊಂಡಿದ್ದು ಎಲ್ಲ ಕೋರಿಕೆಗಳ ನೆರವೇರುತ್ತಂತೆ. ಇದು ಯಾವ ಲೆಕ್ಕಾಚಾರ ನೀವೇ ಹೇಳಿ? ಅರಿಶಿನವನ್ನು ನೀರಲ್ಲಿ ಹಾಕೊಂಡು ಸ್ನಾನ ಮಾಡೋದು ಮಂಗಳಕರವು, ನಾನು ಒಪ್ಕೊತೀನಿ. ಕಾಗದದಲ್ಲಿಟ್ಟು ತಲೆದಿಂಬು ಕೆಳಗಡೆ ಇಟ್ಟು ತಲೆ ಮೇಲೆ ಇಟ್ಕೊಂಡು ಯಾವುದಿದ್ದು? ಇದೆಲ್ಲ ಮೂಢನಂಬಿಕೆ. ದಯವಿಟ್ಟು ಯಾರು ಸಹ ಈ ಮೂಢನಂಬಿಕೆಗಳನ್ನು ನಂಬಬೇಡಿ, ಪ್ರೋತ್ಸಾಹ ಮಾಡಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವತು.